ಸಾರಿಗೆ ಬಸ್ ನಿರ್ವಾಹಕ ಮಹದೇವ ಹುಕ್ಕೇರಿ ಎಂಬುವರ ಮೇಲೆ ಹಲ್ಲೆ ನಡೆಸಿರುವ ಮರಾಠಿಗರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಮೌನ ವಹಿಸಿರುವ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಚಿವರಾದ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡಲೇ ತಮ್ಮ ಸಚಿವ ಸ್ಥಾನಗಳಿಗೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಕನ್ನಡ ಸಾಂಸ್ಕೃತಿಕ ಸಂಸ್ಥೆ ಅಧ್ಯಕ್ಷ ಕರಳಕುಂಟೆ ತಿಪ್ಪೇಸ್ವಾಮಿ, ತಾಲೂಕು ಕಚೇರಿ ಶಿರಸ್ತೆದಾರ ಸದಾಶಿವಪ್ಪ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಬೆಳಗಾವಿ ಗಡಿಯಲ್ಲಿ ಕನ್ನಡಿಗರ ಮೇಲೆ ಪದೇ ಪದೇ ಹಲ್ಲೆ, ದೌರ್ಜನ್ಯ ಮಾಡುತ್ತಿರುವ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ರದ್ದುಪಡಿಸಬೇಕು. ಕನ್ನಡದಲ್ಲಿ ಮಾತನಾಡಿರುವ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರುವ ಮರಾಠಿ ಪುಂಡರನ್ನ ಕೂಡಲೇ ಬಂಧಿಸಬೇಕು. ದುರುದ್ದೇಶವಾಗಿ ಕಾರ್ಯನಿರ್ವಾಹಕರ ಮೇಲೆ ಪೋಕ್ಸೋ ಕಾಯ್ದೆ ದಾಖಲು ಮಾಡಿರುವುದು ರದ್ದುಪಡಿಸಬೇಕು. ಘಟನೆ ನಡೆದ ಮರುದಿನವೇ ಬೆಳಗಾವಿಯಲ್ಲಿ ಮರಾಠಿಗರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ರಾಜಕಾರಣ ಅನುಕೂಲಕ್ಕಾಗಿ ಮರಾಠಿಗರ ಕೃತ್ಯ ವಿರುದ್ಧ ಮೌನ ವಹಿಸಿರುವ ಸತೀಶ್ ಜಾರಕಿಹೊಳಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದರು. ಪ್ರತಿಭಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಪಿಡಿಒ ಮಂಜುನಾಥ್, ಮೈತ್ರಿ ದ್ಯಾಮಣ್ಣ, ಸಿಜಿ ತಿಪ್ಪೇಸ್ವಾಮಿ, ವೀಡುಪನ ಕುಂಟೆ ಮೂರ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, NKS TV4 ನ್ಯೂಸ್, ಚಳ್ಳಕೆರೆ. ಅಂತ ಬಹುದೊಡ್ಡ ಸ್ಥಾನದಲ್ಲಿದ್ದಂತಹ ಒಬ್ಬ ಡಿ ದೇವರಾಜ ಅವರ ಅರಸು ಅವರ ಆಡಳಿತದ ಇತಿಹಾಸವನ್ನೇ ನಾನು ಮುರಿದಿದ್ದೇನೆ ಅಂತೇಳಿ ಭಾಷಣ ಮಾಡ್ತಕ್ಕಂಥ ಸಿದ್ದರಾಮಯ್ಯವರು ರಾಜಕೀಯಕ್ಕೆ ಬರುವ ಮುನ್ನ ಒಂದು ಕನ್ನಡದ ಕಾವಲು ಸಮಿತಿ ಅಧ್ಯಕ್ಷರಾಗಿ ಸೇವೆ ಮಾಡಿರ್ತಕ್ಕಂಥವ್ರು. ಇವತ್ತು ಅಂತಹ ಮುಖ್ಯಮಂತ್ರಿಗಳು ಕೂಡ ಇಂಥ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆದಿದೆ, ಕನ್ನಡ ಭಾಷಿಕರ ಮೇಲೆ ಹಲ್ಲೆ ನಡೀತಾ ಇದೆ. ಆದರೂ ಕೂಡ ಒಂದು ಮಾತನ್ನು ಮಾತನಾಡಿಲ್ಲದೆ ಇರ್ತಕ್ಕಂಥದ್ದು ನಮ್ಮ ಕನ್ನಡಿಗರ ದೌರ್ಭಾಗ್ಯ ಅಂತಂದೇಳಿ ಭಾವಿಸಬೇಕಾಗಿದೆ. ಈ ಕೂಡಲೇ ನಮ್ಮ ರಾಜಕಾರಣದ ಅನುಕೂಲಕ್ಕಾಗಿ, ಮತಕ್ಕಾಗಿ ರಾಜಕಾರಣಕ್ಕೆ ಮಾಡ್ತಕ್ಕಂಥದ್ದಕ್ಕೆ ಕನ್ನಡಿಗರನ್ನು ಬಳಸ್ತಕ್ಕಂಥದ್ದು ಎಷ್ಟು ಸರಿ ಅಂತಂದೇಳಿ ಪ್ರಶ್ನೆ ಮಾಡ್ತಾ, ಈ ಒಂದು ಕಂಡಕ್ಟರ್ ಆಗಿರ್ತಕ್ಕಂಥ ಮಹದೇವ್ ಹುಕ್ಕೇರಿ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಗೆ ಕಾರಣರಾದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಅವರ ಮೇಲೆ ವಿನಾಕಾರಣವಾಗಿ ಏನು ಪೋಸ್ಕೋ ಕಾಯ್ದೆ ಪ್ರಕರಣ ದಾಖಲು ಮಾಡಿರ್ತಕ್ಕಂಥದ್ದನ್ನು ರದ್ದುಪಡಿಸಬೇಕು. ಇದ್ರ ಬಗ್ಗೆ ಇದುವರೆಗೂ ಮಾತನಾಡದೆ ಮೌನ ವಹಿಸಿರ್ತಕ್ಕಂಥ ಸಚಿವರಾದಂತಹ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಈ ರಾಜ್ಯದ ಗೌರವಾನ್ವಿತ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಕೂಡಲೇ ತಮ್ಮ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಸಲ್ಲಿಸಬೇಕು. ಇಲ್ಲದೇ ಇದ್ದಲ್ಲಿ ಅವರು ಭಾಗವಹಿಸ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಕನ್ನಡ ಪರ ಸಂಘಟನೆಗಳು, ಕನ್ನಡ ಮನಸ್ಸುಗಳು ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡೋದಕ್ಕೆ ಸಿದ್ಧರಾಗಬೇಕು ಅಂತಂದೇಳಿ ನಿಮ್ಮೆಲ್ಲರ ಒಂದು ಬೆಂಬಲದೊಂದಿಗೆ ಅವರಿಗೆ ಎಚ್ಚರಿಸ್ತಾ, ಇವತ್ತಿನ ದಿನ ನಮ್ಮ ತಾಲೂಕು ಆಡಳಿತದ ಅಭಿಮಾನವನ್ನು, ನಮ್ಮ ಕನ್ನಡಿಗರ ಪ್ರೀತಿ ವಿಶ್ವಾಸವನ್ನು ದುರುಪಯೋಗ ಮಾಡಿಕೊಳ್ತಕ್ಕಂಥ ಘಟನೆಗಳು ಭಾಳಷ್ಟು ನಡೀತಿದ್ದಾವೆ ಅನ್ನೋದಕ್ಕೆ ಕಳೆದ 2 ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಒಂದು ನಮ್ಮ ಕನ್ನಡ ಸಾರಿಗೆ ಸಂಸ್ಥೆಯಲ್ಲಿ ಸೇವೆ ಮಾಡ್ತಕ್ಕಂಥ ಮಹದೇವ ಹುಕ್ಕೇರಿ ಎನ್ನುವಂತಹ ಒಬ್ಬ ಕಂಡಕ್ಟರ್ ಮೇಲೆ ಮಹಾರಾಷ್ಟ್ರದವರು ಹಲ್ಲೆ ಮಾಡಿರ್ತಕ್ಕಂಥದ್ದು ಸಾಕ್ಷಿಯಾಗಿ ಕಾಣ್ತಾ ಇದೆ. ಬೆಂಗಳೂರಿನ ಬಹುದೊಡ್ಡ ನಗರದಲ್ಲಿ ಕೋಟಿಗಟ್ಟಲೆ ತಮಿಳಿಯನ್ಸ್ ಇದ್ದಾರೆ. ಬೆಳಗಾವಿಯಲ್ಲಿ ಅರ್ಧ ಭಾಗದಷ್ಟು ಮಹಾರಾಷ್ಟ್ರದವರಿದ್ದಾರೆ. ಕನ್ನಡಿಗರು ಯಾವತ್ತಿಗೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಕೊಟ್ಟಿಲ್ಲ. ಇಲ್ಲಿನ ನೀರು, ಇಲ್ಲಿನ ಗಾಳಿ, ಬೆಳಕನ್ನು ಬಳಸಿಕೊಂಡು ಜೀವನ ಮಾಡ್ತಕ್ಕಂಥ ಈ ತಮಿಳಿಯನ್ಸು ಮತ್ತು ಮಹಾರಾಷ್ಟ್ರದವರು ಸದಾ ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ, ದೌರ್ಜನ್ಯವನ್ನು ಮಾಡ್ತಕ್ಕಂಥದ್ದು ನಿರಂತರವಾಗಿ ಕಾಣ್ತಾ ಇದ್ದೀವಿ. ಇವತ್ತಿನ ದಿನ ಮೊನ್ನೆ ನಡೆದಂತಹ ಒಂದು ಘಟನೆ ನೋಡ್ತಾ ಇದ್ದರೆ, ಆ ಒಂದು ಕನ್ನಡಿಗರ ಒಂದು ಭಾಷೆಯನ್ನು ಮಾತನಾಡಿದಂತಹ ಕಂಡಕ್ಟರ್ ಮೇಲೆ ನೀನು ಮಹಾರಾಷ್ಟ್ರದಲ್ಲೇ ಭಾಷೆಯನ್ನು ಮಾತನಾಡಬೇಕು ಅಂತಂದೇಳಿ ಅಲ್ಲಿನ ಪುಂಡ್ರು ಅವರ ಮೇಲೆ ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ. ಅದರ ಜೊತೆಗೆ ಒಬ್ಬ ಹೆಣ್ಣುಮಗಳನ್ನು ಮಧ್ಯಸ್ಥಿಕೆ ಮಾಡಿಕೊಂಡು ಭಾಳ ಪಿತೂರಿಯಾಗಿ ಪೋಸ್ಕೋ ಕಾಯ್ದೆಯನ್ನು ಕೂಡ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇಂಥ ಘಟನೆ ನಡೆದಿದ್ರೂ ಕೂಡ ಈ ರಾಜ್ಯದ ಗೃಹ ಸಚಿವರು ಒಂದು ಮಾತನ್ನು ಕೂಡ ಮಾತಾಡಿಲ್ಲ. ಬೆಳಗಾವಿಯಲ್ಲಿ ಬಹುದೊಡ್ಡ ಸಾಹುಕಾರ ಅಂತ ಹೇಳ್ತಿರ್ತಕ್ಕಂಥ ಸಚಿವರು ಆಗಿರ್ತಕ್ಕಂಥ ಜಾರಕಿಹೊಳಿ ಅವರು ಕೂಡ ಒಂದು ಮಾತನ್ನು ಆಡಿಲ್ಲ. ಇವತ್ತು ರಾಜ್ಯದ ಸಚಿವ ಸಂಪುಟದಲ್ಲಿ
ಏಕೈಕ ಮಹಿಳೆ ಅಂತಂದೇಳಿ ಬಹಳ ದೊಡ್ಡ ಗೌರವವನ್ನು ತಗೊಳ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಘಟನೆ ಬಗ್ಗೆ ಒಂದು ಮಾತನ್ನು ಮಾತಾಡಿಲ್ಲ. ಅದರ ಜೊತೆಗೆ ಘಟನೆ ನಡೆದು 2 ದಿನ ಆದ ಬಳಿಕ ಆ ಮಹಾರಾಷ್ಟ್ರದವರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಅತಿಥಿಯಾಗಿ ಭಾಗವಹಿಸಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೈತಿಕ ಹೊಣೆ ಹೊತ್ತು ಈ ಕೂಡಲೇ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತಂದೇಳಿ ನಾವು ನಿಮ್ಮೆಲ್ಲರ ಪರವಾಗಿ ತಾಲೂಕು ಆಡಳಿತ ಮುಖೇನ ಮನವಿಯನ್ನು ಸಲ್ಲಿಸಿ ನಾವು ಒತ್ತಾಯಿಸ್ತಾ ಇದ್ದೇವೆ.